ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಕೇಂದ್ರ ಸಚಿವರು ಆಗಿರುವ ಪ್ರಹ್ಲಾದ್ ಜೋಶಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ತಮ್ಮ ಮತಶಿಕಾರಿಯನ್ನು ಮುಂದುವರಿಸಿದ್ದಾರೆ. ಮೋದಿ ಗ್ಯಾರಂಟಿ ಭಾರತವನ್ನು ಜಗತ್ತಿನ 3ನೇ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿಸುತ್ತೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೋದಿ ಗ್ಯಾರಂಟಿ ಪ್ರಣಾಳಿಕೆ ವಿಕಸಿತ ಭಾರತದ ಸಂಕಲ್ಪ ಹೊಂದಿದೆ. ರೈತರ ಮಹಿಳೆಯರ ಸಶಕ್ತೀಕರಣದ ಗುರಿ ಹೊಂದಿದೆ. ದೇಶವನ್ನು ಮುನ್ನಡೆಸುವ ಪ್ರಣಾಳಿಕೆ ಇದಾಗಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನಾಕಾರರು, ದೇಶದ ದೃಷ್ಟಾರರು ಹಾಗೂ ಅತ್ಯಂತ ಸ್ಪಷ್ಟವಾದಂಥ ದೇಶದ ವಿಷಯದಲ್ಲಿ ನಿಲುವುಗಳನ್ನು ಹೊಂದಿದ್ದಂಥ, ಅಂತಿಮವಾಗಿ ಅವರೇ ಸಿಂಗಲ್ ಹ್ಯಾಂಡೆಡ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿವಸ ಇವತ್ತು. ದೇಶ ಸೂರ್ಯ ಚಂದ್ರ ಇರುವವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆನೆಸಬೇಕು, ಅವ್ರನ್ನ ಸ್ಮರಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಕಂಡುಕೊಂಡಂಥ ಅತಿ ದೊಡ್ಡ ಗುಣ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಲಾರಾಮ್ ಮಂದಿರದಿಂದ ಹಿಡ್ಕೊಂಡು ಕೆರೆಯಲ್ಲಿ ಪ್ರವೇಶ ಮಾಡೋದರಿಂದ ಹಿಡಿದುಕೊಂಡು ಅತ್ಯಂತ ಕೆಟ್ಟ ಒಂದು ಅನುಭವ ಆಗಿದ್ದರೂ ಸಹಿತ, ಕರಾಳ ಅನುಭವ ಆಗಿದ್ದರೂ ಸಹಿತ, ಸಂವಿಧಾನವನ್ನು ರಚನೆ ಮಾಡೋದು ಬಂದಾಗ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದಂಥ, ದ್ವೇಷರಹಿತವಾಗಿ ಕೆಲಸ ಮಾಡಿದಂಥ, ದ್ವೇಷದ ಲವಲೇಶವೂ ಇಲ್ಲದಂತೆ ಕೆಲಸ ಮಾಡಿದಂಥ ಮಹಾನ್ ಪುಣ್ಯಾತ್ಮ, ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವತ್ತೇ ಅವರು